ಅಸ್ಸಲಾಮು ಅಲೈಕುಮ್, ನಮಸ್ತೆ ಫ್ಯಾಮಿಲಿ. ವೆಲ್ಕಮ್ ಟು ಮೈ ಚಾನಲ್ ಝೈಕಾ ಆಫ್ ಸಯ್ಯದ. ಇವತ್ತು ನನ್ನ ಎಂಟೈರ್ ಎಪಿಸೋಡು ಕನ್ನಡದಲ್ಲಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಇವತ್ತು ನಾವು ಮಾಡ್ತಾ ಇರೋದು ನಾಟಿ ಕೋಳಿ ಮತ್ತು ಬೇಳೆ ಸಾರು, ಅವರೆಕಾಳು ಸಾರು. ನಡೀರಿ ಶುರು ಮಾಡೋಣ. ಬಿಸ್ಮಿಲ್ಲಾ. ಸೊ ಇದಕ್ಕೆ 2 ಥರದ ಪ್ಲೇಟ್ ಮಾಡ್ಕೊಬೇಕು. ಒಂದು ಮಸಾಲ ಪ್ಲೇಟು, ಗ್ರೇವಿ ಪ್ಲೇಟ್ ಅಂತ ಹೇಳ್ತೀವಲ್ಲ, ಅದನ್ನು ಮಾಡ್ಕೊಬೇಕು. ಅದಕ್ಕೆ ಅರೌಂಡ್ ನಮಗೆ 7 ಟೊಮೆಟೊಸ್ ಬೇಕಾಗುತ್ತೆ, ಟೊಮಾಟೊ ಬೇಕಾಗುತ್ತೆ, 2 ರಿಂದ 3 ಈರುಳ್ಳಿ ಬೇಕಾಗುತ್ತೆ, ಕಾಯಿ ಬೇಕಾಗುತ್ತೆ, ಕೊತ್ತಂಬರಿ ಬೇಕಾಗುತ್ತೆ. ಇದು ನಮ್ಮ ಗ್ರೇವಿಗೆ ಬೇಕಾಗಿರೋದು. ನೆಕ್ಸ್ಟ್ ಪ್ಲೇಟು ಒಗ್ಗರಣೆಗೆ, ಓಕೆನಾ. ಮೆಂತ್ಯ ಸೊಪ್ಪು, ಗ್ರೀನ್ ಚಿಲ್ಲೀಸು, ಆನಿಯನ್ನು ಹಾಗೂ ಕೊತ್ತಂಬರಿ ಮತ್ತು ಅದ್ರಕ್ ಲಸನ್ ಪೇಸ್ಟು, ಓಕೆನಾ, ಜಿಂಜರ್ ಗಾರ್ಲಿಕ್ ಪೇಸ್ಟು. ನಡೀರಿ ಸ್ಟಾರ್ಟ್ ಮಾಡೋಣ. ಇದಕ್ಕೆ ಮಾಡೋಕ್ಕೆ ಫಸ್ಟು ಒಂದು ಕುಕ್ಕರ್ ತೊಗೊಂಡು ಅದರಲ್ಲಿ ಅರೌಂಡು 2 ರಿಂದ 3 ಚಮಚೆ ಆಯಿಲ್ ಹಾಕ್ಕೊಂಡು, ನಮ್ಮ ಮಿಕ್ಸಿ ಜಾರಲ್ಲಿ ನಾವು ಮಸಾಲ ಮಾಡ್ಕೊಳ್ಳೋ ಪ್ಲೇಟ್ ತೋರಿಸಿದ್ನಲ್ಲ, ಅದರಲ್ಲಿ ಈರುಳ್ಳಿ ಮತ್ತು ಕೊತ್ತಂಬರಿನ ಚೆನ್ನಾಗಿ ರುಬ್ಕೊಳ್ಳೋಣ, ಓಕೆನಾ. ಅದೇ ಫಸ್ಟು ಬೇಸು ನಮ್ಮದು. ಚೆನ್ನಾಗಿ ರುಬ್ಕೊಂಡು ಫೈನ್ ಪೇಸ್ಟ್ ಮಾಡಿಕೊಂಡು ನಮ್ಮ ಆಯಿಲಲ್ಲಿ ನಾನು ಒಗ್ಗರಣೆಗೆ ಈರುಳ್ಳಿ ಇಟ್ಕೊಂಡಿದ್ನಲ್ಲ, ಅದು ಹಾಕ್ಕೊಳ್ಳೋಣ. ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ನಮ್ಮ ಮೆಂತ್ಯ ಸೊಪ್ಪಿತ್ತಲ್ಲ, ಅದನ್ನು ಹಾಕ್ಕೊಳ್ಳೋಣ ಅದರಲ್ಲಿ. ನೀವು ನೋಡ್ಬೋದು, ನಮ್ಮ ಈರುಳ್ಳಿ ಏನಿದೆಯೋ ಅದು ಬ್ರೌನಿಷ್ ಆಗಿದೆ, ಆ ಥರ ಆಗಿರಬೇಕು, ಓಕೆನಾ. ಅದರಲ್ಲಿ ಮೆಂತ್ಯ ಸೊಪ್ಪು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಸ್ಟೇರ್ ಮಾಡ್ಕೊಳ್ಳೋಣ. ಅದಾದಮೇಲೆ ನಮ್ಮ ಮಸಾಲೆ ತೊಗೊಳ್ಳೋಣ. ಮಸಾಲೆದಲ್ಲಿ ನೋಡ್ರಿ, ಇದು ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನಮ್ಮ ಮಸಾಲೆ ತೊಗೊಂಡು ಈರುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟ್ ಇತ್ತಲ್ಲ, ಮಸಾಲ, ಅದು ಹಾಕ್ಕೊಳ್ಳೋಣ. ರುಬ್ಕೊಂಡಿರೋ ಮಸಾಲ ಇತ್ತಲ್ಲ, ಅದು ಹಾಕ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಸಾರಲ್ಲಿ ಹೇಗೆ ಅಂತ ಹೇಳಿದ್ರೆ, ನೀವು ಎಷ್ಟು ಸ್ಲೋ ಆಗಿ ಅದನ್ನು ನೀವು ಕುದಿಸ್ತೀರೋ ಅಷ್ಟು ಚೆನ್ನಾಗಿ ಅದ್ರದ್ದು ಅರೋಮಾ ಮತ್ತು ಟೇಸ್ಟ್ ಬರ್ತದೆ, ಓಕೆನಾ. ಅದಾದಮೇಲೆ ನಾವಿಲ್ಲಿ ತೊಗೊಂಡಿರೋದು ರೆಡ್ ಚಿಲ್ಲಿ ಪೌಡರ್, ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಇದು ಅರಿಶಿನ, ಧನಿಯಾ ಪೌಡರ್ 1 ಟೀ ಸ್ಪೂನ್ ತೊಗೊಂಡಿದ್ದೀವಿ. ಅದೆಲ್ಲದನ್ನು ಹಾಕ್ಕೊಳ್ಳೋಣ ಈರುಳ್ಳಿ ಮತ್ತು ಕೊತ್ತಂಬರಿ ಪೇಸ್ಟಲ್ಲಿ. ಚೆನ್ನಾಗಿ ಸ್ಟಿರ್ ಮಾಡ್ಕೊಳ್ಳೋಣ. ಈಗ ನಮ್ಮ ನಾಟಿ ಕೋಳಿ ಏನಿದೆಯೋ ಅದು ಹಾಕ್ಕೊಳ್ಳೋಣ. ನೀವು ನೋಡ್ಬೋದು, ಮಸಾಲೆ ಅಕ್ಕಪಕ್ಕ ಆಯಿಲ್ ಏನಿದೆಯೋ ಅದು ಆಲ್ರೆಡಿ ಬಿಟ್ಟಾಗಿದೆ. ಅದಷ್ಟು ಬರೋಕ್ಕಿಂತ ಮುಂಚೆ ನೀವು ಚಿಕನ್ ಹಾಕಬಾರ್ದು, ಓಕೆನಾ. ಅದಾದಮೇಲೆ ಚಿಕನ್ ಹಾಕೋಣ. ನಾಟಿ ಕೋಳಿ ಹಾಕೋಣ, ಚಿಕನ್ ಅಲ್ಲ, ನಾಟಿ ಕೋಳಿ ಹಾಕೋಣ. ಇವತ್ತು ಜುಮ್ಮಾ ಸ್ಪೆಷಲ್ ಆಗಿರೋದ್ರಿಂದ ಈ ಸ್ಪೆಷಲ್ ರೆಸಿಪಿನ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ನಮ್ಮ ಮನೆ ಸ್ಪೆಷಲ್ ರೆಸಿಪಿ. ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಚೆನ್ನಾಗಿ ಸ್ಟಿರ್ ಮಾಡಿ ನಮ್ಮ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆಯಲ್ಲ, ಅದು ಹಾಕೋಣ. ಅದು ಹಾಕಾದ್ಮೇಲೆ ಮತ್ತೆ ಇನ್ನೊಂದು 5 ನಿಮಿಷಗೋಸ್ಕರ ಮುಚ್ಚಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ನೀವು ನೋಡ್ಬೋದು, ಚಿಕನ್ನಿಂದ ಯಾವ್ದು ನೀರಿತ್ತಲ್ಲ, ಅದು ಆಲ್ರೆಡಿ ಹೊರಗಡೆ ಬಂದಾಗಿದೆ. ನಮ್ಮ ಕೊತ್ತಂಬರಿ ಮತ್ತು ಪುದೀನ ಇತ್ತಲ್ಲ, ಅದನ್ನು ಹಾಕ್ಕೊಳ್ಳೋಣ. ನಮ್ಮ ಹಸಿ ಮೆಣಸಿನ್ಕಾಯಿ ಇತ್ತಲ್ಲ, ಅದು ಹಾಕ್ಕೊಳ್ಳೋಣ. 3 ರಿಂದ 4 ಹಸಿ ಮೆಣಸಿನ್ಕಾಯಿ ಇರ್ಬೋದು. 1 ಚಮಚಷ್ಟು ಸಾಲ್ಟ್ ಹಾಕ್ಕೊಳ್ಳೋಣ. ನಿಮಗೆ ಗೊತ್ತಾಗುತ್ತೆ, 1 ಸ್ಪೂನ್, ನಾನು ಅಪ್ರಾಕ್ಸಿಮೇಟ್ಲಿ ಒಂದು 1.5 ಸ್ಪೂನ್ ಹಾಕಿದ್ದೀನಿ. ಅದಾದಮೇಲೆ ನಮ್ಮದು ಕಾಯಿ ಮತ್ತು ಟೊಮ್ಯಾಟೊ ಪೇಸ್ಟು ನಾನು ನಿಮಗೆ ಮಸಾಲೆದಲ್ಲಿ ತೋರಿಸಿದ್ನಲ್ಲ, ಅದು ಚೆನ್ನಾಗಿ ರುಬ್ಕೊಂಡು ಅದರೊಳಗೆ ಹಾಕ್ಕೊಳ್ಳೋಣ. ಬಿಸಿ ನೀರು ಆ ಜಾರಿಗೆ ಸ್ವಲ್ಪ ಚೆನ್ನಾಗಿ ಮಸಾಲ ಕ್ಲಿಯರಾಗಿ ಹಾಕಿ ಬಿಸಿ ನೀರು ಹಾಕಬೇಕು. ನೆನಪಿಟ್ಕೊಳ್ಳಿ, ಈ ಸಾರಿಗೆ ಬಿಸಿ ನೀರು ಹಾಕೋದ್ರಿಂದ ಚಿಕನ್ನಿನ ಟೆಂಡರ್ನೆಸ್ಸು ಬಿಟ್ಕೊಡಲ್ಲ, ಓಕೆನಾ. ಈ ಸಾರಿಗೆ ನೀವು ಬಿಸಿ ನೀರೇ ಹಾಕಬೇಕು, ಕುದಿಸಿರೋ ನೀರೇ ಹಾಕಬೇಕು, ಓಕೆನಾ. ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿದೆ. ಅರೌಂಡು ಇದು ನಾಟಿ ಕೋಳಿ ಇರೋದ್ರಿಂದ ಅರೌಂಡ್ ಒಂದು 8 ರಿಂದ 10 ವಿಸಲ್ ಆದರೂ ತೊಗೊಳ್ಳೇಬೇಕು ನೀವು, ಇಲ್ಲಾಂದರೆ ಅದು ಬೇಯಲ್ಲ. ಬೇಯ್ದಾದಮೇಲೆ ಕುಕ್ಕರಿನ ವಿಸಲ್ ತೆಗ್ದು ನಮ್ಮ ಬೇಳೆನ ಹಾಕಿ ರೆಡಿ.